ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಒಂದು ಸ್ವಿಚ್ ವರ್ಡನ್ನು, ಅಂದರೆ ಒಂದು ಏಂಜಲ್ನ ಸಹಾಯದಿಂದ ಇರುವಂತಹ ಒಂದು ಸ್ವಿಚ್ ವರ್ಡನ್ನು ನಾವು ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ಳೋದ್ರಿಂದ ನಮಗೆ ದುಡ್ಡಿನ ಈ ಒಂದು ಅರಿವು ತುಂಬಾ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದು ಹೇಗೆ ನಮ್ಮ ಕೈ ಸೇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ಒಂದು ರೀತಿ ಪವಾಡನೇ ನಡೆದು ಹೋಗುತ್ತೆ. ನೀವು ಈ ಒಂದು ಏಂಜಲ್ನ ತುಂಬಾ ನಂಬಿಕೆ ಇಟ್ಟು ಈ ಒಂದು ಸ್ವಿಚ್ ವರ್ಡ್ನ ಹೇಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ದೂರ ಆಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಆ ಒಂದು ಏಂಜಲ್ನ ಸ್ವಿಚ್ ವರ್ಡ್ ಯಾವುದು, ಹಾಗೆ ಆ ಒಂದು ಏಂಜಲ್ ಯಾರು, ಹಾಗೆ ಈ ಏಂಜಲ್ ನಂಬರನ್ನು ಅಂದರೆ ಸ್ವಿಚ್ ವರ್ಡನ್ನು ಹೇಗೆ ಯಾವ ಸಮಯದಲ್ಲಿ ಹೇಳ್ಕೊಬೇಕು ಅನ್ನೋದನ್ನು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಇದ್ರ ಬಗ್ಗೆ ತುಂಬಾ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ತುಂಬಾ ಹಣಕಾಸಿನ ತೊಂದರೆನ ಎದುರಿಸ್ತಾನೆ ಇರ್ತೀವಿ. ಆರೋಗ್ಯ ಸಮಸ್ಯೆ ಬಂದಾಗಲೂ ದುಡ್ಡು ಖರ್ಚು ಮಾಡಬೇಕು ಅಂದರೂ ಕೂಡ ದುಡ್ಡು ಇರೋದಿಲ್ಲ, ಅಥವಾ ಏನೋ ಒಂದು ಸಮಯದಲ್ಲಿ ಎಮರ್ಜೆನ್ಸಿ ಇದ್ದಾಗ ನಮ್ಮ ಹತ್ರ ದುಡ್ಡು ಇರೋದೇ ಇಲ್ಲ. ಏನಾದರೂ ಒಂದು ತೊಂದರೆಗಳನ್ನ ಅನುಭವಿಸ್ತಾನೆ ಇರ್ತೀವಿ, ಅಥವಾ ಕೆಲಸ ಇರೋದಿಲ್ಲ, ಕೆಲಸದಲ್ಲಿ ಇದ್ದರೂ ಕೂಡ ನಮಗೆ ಸಂಬಳ ಸಾಕಾಗ್ತಿರೋದಿಲ್ಲ. ಈ ರೀತಿಯಾಗಿ ಒಂದೊಂದೇ ತೊಂದರೆಗಳು ನಮಗೆ ನಮ್ಮ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಅಂಥವರೆಲ್ಲ ಈ ಒಂದು ಏಂಜಲ್ ನಂಬರನ್ನು ಅಥವಾ ಸ್ವಿಚ್ ವರ್ಡನ್ನು ಹೇಳ್ಕೊಳ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಹಣದ ಅರಿವು ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ನಾವು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಬೆಳೆಸ್ಕೋಬೇಕಾಗುತ್ತೆ. ಯಾವಾಗ ನಾವು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಂಡು ಈ ಏಂಜಲ್ನ ನಾವು ಯಾವಾಗ ಕರೆದ್ರೂ ಕೂಡ ಅವರು ನಮ್ಮ ಸಹಾಯಕ್ಕೆ ಬರ್ತಾರೆ. ಹಾಗೆ ಅವರು ಇರೋದೇ ನಮ್ಮ ಹಣಕಾಸಿನ ತೊಂದರೆಗಳನ್ನು ನಿವಾರಿಸೋದಕ್ಕೆ ಅಂತಲೇ. ಆ ಒಂದು ಏಂಜಲ್ ಯಾರು ಅಂದರೆ ನೀತಿಕಾ ಅಂತ. ಈ ಏಂಜಲ್ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ದೂರ ಮಾಡಿ ತಕ್ಷಣಕ್ಕೆ ನಮಗೆ ಪರಿಹಾರ ಅನ್ನೋದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟು ನಾವು ಪಾಸಿಟಿವ್ ಆಗಿ ಅವರನ್ನು ತುಂಬಾ ಪ್ರೀತಿಯಿಂದ ಈ ಒಂದು ಸ್ವಿಚ್ ವರ್ಡ್ ಮೂಲಕ ಕರೆದ್ರೆ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಆದಾಗ ಅವರಿಂದ ನಮಗೆ ಹಣದ ಅರಿವು ತುಂಬಾ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಏಂಜಲ್ ವರ್ಡನ್ನು ಅಥವಾ ಸ್ವಿಚ್ ವರ್ಡನ್ನು ಹೇಳ್ಕೊಳ್ಳೋದಕ್ಕೆ ಮುಂಚೆ ನಾವು ಒಂದು 10ರಿಂದ 15 ನಿಮಿಷ ಅಥವಾ 15ರಿಂದ ಒಂದು ಅರ್ಧ ಗಂಟೆನಾದರೂ ನಾವು ಮೆಡಿಟೇಷನ್ನ ಮಾಡಬೇಕಾಗುತ್ತೆ. ನೀವು ಏನನ್ನು ಯೋಚನೆ ಮಾಡದೆ ಸುಮ್ಮನೆ ಸಮಾಧಾನವಾಗಿ ಕಾಮ ಕೂತ್ಕೊಂಡು ಸುಮ್ಮನೆ ಯಾವುದ್ರ ಬಗ್ಗೆನೂ ಕೂಡ ಯೋಚನೆ ಮಾಡದೆ ಉಸಿರಾಟದ ಮೇಲೆ ಗಮನವನ್ನು ಕೊಡ್ತಾ ನೀವು 5ರಿಂದ ಒಂದು 10-15 ನಿಮಿಷನಾದರೂ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ನಮಗೆ ಮೈಂಡು ಪೀಸ್ಫುಲ್ ಆಗುತ್ತೆ. ಆ ಒಂದು ಸಮಯದಲ್ಲಿ ನಾವು ಯಾವುದೇ ಒಂದು ಸ್ವಿಚ್ ವರ್ಡ್ನ ಹೇಳ್ಕೊಳ್ಳೋದ್ರಿಂದ ಕೂಡ ಅದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ನಮಗೆ ತುಂಬಾ ಲಾಭಗಳಾಗುತ್ತೆ. ಏಂಜಲ್ ಕೂಡ ನಮಗೆ ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಒಂದು ತುರ್ತು ಪರಿಸ್ಥಿತಿಲಿ ಇದ್ದರೂ ಕೂಡ ನೀವು ಹಣಕಾಸಿನ ತೊಂದರೆಯಲ್ಲಿದ್ದರೂ ಕೂಡ ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೊಳ್ಳಿ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸ್ವಿಚ್ ವರ್ಡನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ ಆ ಒಂದು ಸಮಯದಲ್ಲಿ ಏಂಜಲ್ಸ್ಗಳು ನಮಗೆ ಸುತ್ತಮುತ್ತನೇ ಇರ್ತಾರೆ. ಎಲ್ಲ ಸಮಯದಲ್ಲೂ ಇರ್ತಾರೆ, ಆದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾ ಹತ್ರದಲ್ಲಿರ್ತಾರೆ. ಯಾಕಂದರೆ ಆ ಒಂದು ಸಮಯದಲ್ಲಿ ಅವರ ಸಂಚಾರಗಳು ಹೆಚ್ಚಾಗಿರುತ್ತೆ. ಹಾಗೆ ಕಾಸ್ಮಿಕ್ ಎನರ್ಜಿ ಮೂಲಕ ಅವರು ನಮಗೆ ಕನೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಹೇಳ್ಕೊಳ್ತಾ ಬರೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟನ್ನು ನೋಡ್ಬೋದು. ಇನ್ನು ಆ ಒಂದು ಸ್ವಿಚ್ ವರ್ಡ್ ಏನು ಅಂದರೆ ಲಿರಚ್ ಟಾಸಾ ವೀಫಾ ವೇ ನಿತಿಕಾ. ಲಿರಚ್ ಟಾಸಾ ವೀಫಾ ವೇ ನಿತಿಕಾ. ಲಿರಚ್ ಟಾಸಾ ವೀಫಾ ವೇ ನಿತಿಕಾ. ಈ ರೀತಿಯಾಗಿ ನಾವು ಪ್ರತಿನಿತ್ಯವೂ ಕೂಡ ಸಮಯ ಸಿಕ್ಕಾಗೆಲ್ಲ ಹೇಳ್ಕೊಳ್ತಾ ಇರೋದ್ರಿಂದ ನಮಗೆ ಹಣಕಾಸಿನ ಒಂದು ಸಮಸ್ಯೆಗಳೇನಿರುತ್ತೆ ದೂರ ಆಗಿ ನಮಗೆ ಹಣದ ಅರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಇಷ್ಟೇ ಬಾರಿ ಹೇಳ್ಕೊಬೇಕು ಅಂತ ಯಾವ ನಿಯಮನೂ ಇಲ್ಲ. ಹಾಗೆ ನಾವು ನಾನ್ ವೆಜ್ ತಿಂದಿದ್ದೀವಿ ಅಥವಾ ಮುಟ್ಟಾಗಿದ್ದೀವಿ ಹೇಳ್ಕೊಬಾರ್ದ ಆ ರೀತಿಯಾದ ಯಾವುದೋ ನಿಯಮ ಕೂಡ ಇದಕ್ಕೆ ಅನ್ವಯಿಸೋದಿಲ್ಲ ಅಂತಲೇ ಹೇಳ್ಬೋದು. ಸಮಯ ಸಿಕ್ಕಾಗೆಲ್ಲ ಇದೊಂದನ್ನು ಹೇಳ್ತಾ ಬನ್ನಿ. ಹಾಗೆ ಇನ್ನೊಂದನ್ನು ಹೇಳ್ಕೊಳ್ತಾ ಬನ್ನಿ. ಅಂದರೆ ಹಣದ ಅರಿವು ನನಗೆ ಹೆಚ್ಚಾಗಿದೆ, ಹಣದ ಅರಿವು ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ, ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೈ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.